ಚಿದಂಬರ ರಹಸ್ಯ ಅಧ್ಯಾಯ 26 ಆಚಾರಿಗೆ ಎಂಟಮಾಲಜಿಸ್ಟ್ ಸಿದ್ದಪ್ಪನ ಮೇಲೆ ಕಡುಕೋಪ ಬಂದಿತ್ತು. ಏಕೆಂದರೆ ಗೋಸಾಯಿಗಳನ್ನು ಕಂಡರೆ ಸಿದ್ದಪ್ಪ ಹೆಡೆ ಎತ್ತಿದ ನಾಗರಹಾವಿನಂತೆ ಆಡುತ್ತಿದ್ದ. ಸಿದ್ದಪ್ಪ ಇಡೀ ಕೆಸರೂರಿನ ವನಸಿರಿ ಹೇಗೆ ಹಲವಾರು ವರ್ಷಗಳಲ್ಲಿ ನಾಶವಾಗುತ್ತಾ ಬಂದಿತ್ತು ಎಂಬುದನ್ನು ಕಣ್ಣಾರೆ ಕಂಡವನಾಗಿದ್ದ. ಒಂದು ಕಡೆ ಸುಲೇಮಾನ್ ಬೇರಿಯಂಥ ಖದೀಮರು ಕೋಟಿಗಟ್ಟಲೆ ಲಾಭ ಮಾಡಲು ಕಾಡನ್ನು ಸೂರೆಹೊಡೆಯುತ್ತಿದ್ದರು. ಇನ್ನೊಂದು ಕಡೆ ಬಡವರು ಜೀವನಕ್ಕಾಗಿ ಅದನ್ನು ನಾಶಮಾಡುತ್ತಿದ್ದರು. ಸುಲೇಮಾನ್ ಬೇರಿಯಂತೆಯೇ ಗೋಸಾಯಿಗಳು ಅದರಲ್ಲಿ ಪಾಲುದಾರರಾಗಿದ್ದರು. ಊರು ಪಕ್ಕದ ಕಾಡುಗಳನ್ನು ಪೊದೆ ಪೊದರುಗಳನ್ನು ಸವರಿ ಸೌದೆ ಮಾಡಿ ತಂದು ಮಾರುತ್ತಿದ್ದರು. ಬಿದಿರು ವಾಟೆ ಇತ್ಯಾದಿಗಳನ್ನು ಕಡಿದು ಲಾರಿಗಳಲ್ಲಿ ಪೇಟೆಗಳತ್ತ ಸಾಗಿಸುತ್ತಿದ್ದರು. ಅದರೊಳಗೆ ಆಶ್ರಯ ಪಡೆದ ಮೊಲ, ಕೋಳಿ, ಕಾಡುಕುರಿಗಳನ್ನು ಗೋಣುರಿದು ಮಾರಿದ್ದರು. ಮಳೆಗಾಲದಲ್ಲಿ ಈ ಬೋಳು ಬೋರೆಯ ಮೇಲ್ಮೈಯೆಲ್ಲ ತೊಳೆದು ಹೋಗಿ ಅವು ಬರಿಯ ಬೆಣಚುಕಲ್ಲಿನ ಗುಡ್ಡಗಳಾಗತೊಡಗಿದ್ದವು. ಕೆಸರೂರಿನ ಸಮೀಪದ ನದಿಗಳ ಗುಂಡಿಗಳಿಗೆಲ್ಲ ನಾರು ಬೇರು ಕಾಯಿಗಳನ್ನು ಅರೆದು ಕಲೆಸಿಬಿಡುತ್ತಿದ್ದರು. ಸತ್ತ ಮೀನುಗಳನ್ನು ಅವರು ಒಯ್ದನಂತರ ದಿನಗಟ್ಟಲೆ ಗಿಡುಗ ಹದ್ದುಗಳು ಕ್ರಮೇಣ ಸಾಯುವ ಮೀನುಗಳಿಗಾಗಿ ನದಿಯುದ್ದಕ್ಕೂ ಹಾರಾಡುತ್ತಿರುತ್ತಿದ್ದುವು. ಅವರು ನೀರಿಗೆ ಕಲೆಸಿದ ವಿಷ ಹೋದಲ್ಲಿಯವರೆಗೂ ಮೀನುಗಳು ಸಾಯುತ್ತಲೇ ಇರುತ್ತಿದ್ದವು. ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇತ್ತು. ಅರಣ್ಯ ಇಲಾಖೆಯವರಿಗೂ ಪೊಲೀಸರಿಗೂ ಸಿದ್ದಪ್ಪನ ನಿರಂತರ ತಾಕೀತು ನಡೆದೇ ಇತ್ತು. ಅವರಿಗೆ ಈ ಬಾರಿ ಆಚಾರಿ ಖಾಯಂ ಜಾಗ ಕೊಡಿಸಲು ಯತ್ನಿಸುತ್ತಿರುವುದರ ಅರಿವಿರಲಿಲ್ಲ. ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನದು ಕೆಸರೂರಿನಲ್ಲಿ ಒಂಟಿದನಿಯಾಗಿರಲಿಲ್ಲ. ತಮ್ಮ ಕೇರಿಯ ಪಕ್ಕದಲ್ಲೇ ಬಂದು ವಕ್ಕರಿಸಿದ್ದ ಈ ಶನಿಗಳನ್ನು ಕೆಸರೂರಿನ ಹರಿಜನರು ತೀವ್ರ ಅಸಹನೆಯಿಂದ ನೋಡುತ್ತಿದ್ದರು. ಅದಕ್ಕೆ ಕಾರಣ ಹರಿಜನ ಕೇರಿಯಿಂದ ಪ್ರತಿ ವರ್ಷ ಹಲವಾರು ಹೆಣ್ಣುಮಕ್ಕಳು ಓಡಿಹೋಗುತ್ತಿದ್ದುದು. ಇದಕ್ಕೆ ಈ ಗೋಸಾಯಿಗಳೇ ಮೂಲ ಎಂದು ಅವರಿಗೆ ಚೆನ್ನಾಗಿ ತಿಳಿದ ವಿಷಯವಾಗಿತ್ತು. ಗೋಸಾಯಿಗಳು ಊರೂರು ತಿರುಗುವವರಾದ್ದರಿಂದ ಅವರಿಗೆ ದೂರದ ಪೇಟೆಗಳ ಸುಳೆಲೆಗೇರಿಗಳೆಲ್ಲ ಚೆನ್ನಾಗಿ ಪರಿಚಯ. ಗೋಸಾಯಿಗಳು ಆ ಹುಡುಗಿಯರಿಗೆ ಪೇಟೆಯ ಜೀವನದ ಆಸೆ ತೋರಿಸಿ ಅವರನ್ನು ಒಯ್ದು ಸುಳೆಗೇರಿಗಳಿಗೆ ಸೇರಿಸಿ ಕಮಿಷನ್ ತೆಗೆದುಕೊಳ್ಳುತ್ತಿದ್ದರು. ಹೀಗೆ ಹೋದವರಲ್ಲಿ ಒಂದಿಬ್ಬರು ಹುಡುಗಿಯರು ಹಿಂದಿರುಗಿ ಬಂದವರು ತಾವು ಒಳ್ಳೆ ಸೀರೆ ಧರಿಸಿ ಟ್ರಿಮ್ನಾಗಿದ್ದುದಲ್ಲದೆ ತಂದೆ ತಾಯಿಗಳಿಗೆ ಉಡುಗೊರೆ ಹಾಗೂ ಕೊಂಚ ಹಣ ಕೊಟ್ಟಿದ್ದರು. ಇದರಿಂದಾಗಿ ಬಡತನದ ಬೇಗೆಯಲ್ಲಿ ನರಳುತ್ತಿದ್ದ ಅನೇಕ ಹರಿಜನ ಹುಡುಗಿಯರಿಗೆ ಗೋಸಾಯಿಗಳ ಆಗಮನ ಸಂತಸದ ಉತ್ಸಾಹ ತಂದಿತ್ತು. ಇವೆಲ್ಲದರಿಂದಾಗೆ ಹರಿಜನರಿಗೆ ಈ ಗೋಸಾಯಿಗಳ ಮೇಲೆ ಹಗೆತನ ಆರಂಭವಾಗಿದ್ದು. ಹರಿಜನರು ಗೋಸಾಯಿಗಳಿಗೆ ಅಲ್ಲಿ ಜಾಗ ಕೊಡಕೂಡದು, ಅವರಿಗೆ ನಮ್ಮ ಬಾವಿಯ ನೀರು ಮುಟ್ಟಗೊಡಿಸುವುದಿಲ್ಲ ಎಂದು ಪ್ರತಿಭಟಿಸಿ ಸಿದ್ದಪ್ಪನದನಿಗೆ ಇವರು ದನಿಗೂಡಿಸಿದರು. ಅಂಗಾಡಿ ರಾಮಚಂದ್ರ ಇವರೆಲ್ಲ ಸಿದ್ದಪ್ಪ ಗೋಸಾಯಿಗಳ ಮೇಲೆ ಕೋಪಗೊಂಡಿರುವುದಕ್ಕೆ ಜಯರಾಮನ ಕತೆ ಕಾರಣವೆಂದು ಊಹಿಸಿದರು. ಅದೂ ಒಂದು ಕಾರಣವಿರಬಹುದಷ್ಟೇ ಹೊರತು ಸಿದ್ದಪ್ಪನಿಗೆ ಇವರು ಇಡೀ ಪರಿಸರವನ್ನು ಹಾಳುಮಾಡುವ ಕ್ರಿಮಿಕೀಟಗಳಂತೆ ಕಾಣುತ್ತಿದ್ದರು. ಗೋಸಾಯಿಗಳು ಪಾಟೀಲರ ಕೊಲೆ ಮಾಡದಂತೆ ನೋಡಿಕೊಳ್ಳುವ ಉಸ್ತುವಾರಿ ಅಂಗಾಡಿ ವಹಿಸಿಕೊಂಡಿದ್ದರಿಂದ ಸಿದ್ದಪ್ಪ ಆ ಕಾರಣಕ್ಕಾಗಿ ಅವರ ಮೇಲೆ ಕತ್ತಿಮಸೆಯುತ್ತಿರಲಿಲ್ಲ. ಆದರೆ ಈಚೆಗೆ ಇದೆಲ್ಲವನ್ನೂ ಎಚ್ಚರದಿಂದ ಗಮನಿಸತೊಡಗಿದ್ದವ ಇನ್ನೊಬ್ಬನಿದ್ದ. ಅವನೇ ಅಬ್ಬಾಸ್ ಬೇರಿ. ಅವನು ಸುಲೇಮಾನ್ ಬೇರಿಯ ಬಲಗೈಬಂಟ. ಅಷ್ಟೇ ಅಲ್ಲ, ಅವನೇ ಎಲ್ಲ ವ್ಯವಹಾರಗಳನ್ನು ತಿಳಿದು ಕಾರ್ಯವಿಧಾನಗಳನ್ನು ಕುತಂತ್ರಗಳನ್ನು ರೂಪಿಸುತ್ತಿದ್ದವ. ಸುಲೇಮಾನ್ ಬೇರಿಯೊಬ್ಬ ಕೋಟ್ಯಾಧಿಪತಿ ಎಂದು ಎಲ್ಲರೂ ತಿಳಿದಿದ್ದರೂ ಅವನಿಗೆ ಗೊತ್ತಿತ್ತು ಸುಲೇಮಾನ್ ಬೇರಿಯ ಸದ್ಯದ ಸೂಕ್ಷ್ಮಸ್ಥಿತಿ. ಅದಕ್ಕೆ ಅವನು ಸುಲೇಮಾನ್ ಬೇರಿಯಂತೆಯೇ ತೀರಾ ಆತಂಕದಿಂದ ಪರಿಸ್ಥಿತಿಯನ್ನು ಅವಲೋಕಿಸತೊಡಗಿದ್ದ. ಬ್ರಿಡರ್ ಮಹಮ್ಮದ್ನಿಂದ ಅಂಗಾಡಿ ಬಂದುದೇಕೆಂದು ಅವನಿಗೆ ವಾರ್ತೆ ಮುಟ್ಟಿತಾದರೂ ಅವನಿಗೆ ಕೊಂಚವೂ ಅದರಿಂದ ಸಮಾಧಾನವಾಗಲಿಲ್ಲ. ಏಕೆಂದರೆ ಕೆಸರೂರಿನ ವಾತಾವರಣದಲ್ಲೇ ಏನೋ ಅಸಮಾಧಾನ ದ್ವೇಷಗಳು ಹೊಗೆಯಾಡುತ್ತಿತ್ತು. ಏನೋ ಒಂದು ಒತ್ತಡ ಮೆಲ್ಲಗೆ ಅಪಾಯಕಾರಿ ಮಟ್ಟಕ್ಕೆ ಶೇಖರಗೊಳ್ಳುತ್ತಾ ಹೋಗುತ್ತಿತ್ತು. ಇದನ್ನು ಒಂದು ಒತ್ತಡ ಮೆಲ್ಲಗೆ ಅಪಾಯಕಾರಿ ಮಟ್ಟಕ್ಕೆ ಶೇಖರಗೊಳ್ಳುತ್ತಾ ಹೋಗುತ್ತಿತ್ತು. ಇದ್ದನ್ನು ತಿಳಿಯಲು ಅರ್ಥಮಾಡಿಕೊಳ್ಳಲು ಅಬ್ಬಾಸ್ ಬೇರಿ ಪ್ರಯತ್ನಿಸುತ್ತಾ ಇದ್ದ. ಯಾರಾರು ತಮ್ಮೊಡನಿಲ್ಲವೋ ಸಂಗಾತಿಗಳಲ್ಲವೋ ಅವರನ್ನೆಲ್ಲ ಅವನು ಸರಳವಾಗಿ ವೈರಿಗಳೆಂದೇ ಪರಿಗಣಿಸುತ್ತಿದ್ದ. ಆದ್ದರಿಂದಲೇ ಕೆಸರೂರಿನ ಆಲಿಪ್ತರಿಗೂ ನಿರ್ಲಿಪ್ತರಿಗೂ ಒಂದಲ್ಲ ಒಂದು ಕಾರಣದಿಂದ ಒಂದಲ್ಲ ಒಂದು ಗುಂಪಿಗೆ ಸೇರಬೇಕಾದ ಒತ್ತಡ ಒದಗುತ್ತಿತ್ತು. ಇಲ್ಲ ಸುಲೇಮಾನ್ ಬೇರಿಯ ಕೂಟಕ್ಕೆ ಶರಣಾಗುತ್ತಿದ್ದರು, ಇಲ್ಲವೇ ವೆಂಕಟೇಶ್ವರ ಭಕ್ತರ ಜೊತೆ ಸೇರುತ್ತಿದ್ದರು. ಅಬ್ಬಾಸ್ ಬೇರಿ ದಿನವೂ ಯೋಚಿಸುತ್ತಿದ್ದ, ಹೇಗೆ ಈ ಚದುರಂಗದ ದಾಳ ಮುನ್ನಡೆಸಲು ಎಂದು. ಅಂಗಾಡಿಯ ಶಂಕಾಸ್ಪದ ಆಗಮನ. ಸಿದ್ದಪ್ಪ ಗೋಸಾಯಿಗಳ ವಿರುದ್ಧ ಗಲಾಟೆ ಆರಂಭಿಸಿದ್ದು. ರಾಮಚಂದ್ರ ಹುಡುಗರ ಪಟಾಲಂ ಒಂದನ್ನು ಸಂಘಟಿಸಿರುವುದು. ಹರಿಜನರು ಗೋಸಾಯಿಗಳ ಮೇಲೆ ರುಷಗೊಂಡಿರುವುದು. ಸರಳವಾಗಿದ್ದ ಕೆಸರೂರಿನ ಸಾಮಾಜಿಕ ಅತೃಪ್ತಿಗಳ ರಂಗಸ್ಥಳ ಇದ್ದಕ್ಕಿದ್ದಂತೆ ಕ್ಲಿಷ್ಟಗೊಳ್ಳತೊಡಗಿತ್ತು. ಜೋಗಿಹಾಳರ ಸಾವನ್ನು ಕೆಸರೂರಿನ ಹೆಂಡದ ಕಂಟ್ರಾಕ್ಟರ್ ಮೇಲೆ ಎತ್ತಿ ಹಾಕಿ ಇಡೀ ತಾಲ್ಲೂಕಿನ ಅಭ್ಯಾರಿಯನ್ನು ತಾವು ಹಿಡಿದುಕೊಳ್ಳಲು ಸುಲೇಮಾನ್ ಬೇರಿ ಯತ್ನಿಸಿದಲ್ಲಿಂದ ಯಾಕೋ ಕೆಸರೂರಿನ ಪರಿಸ್ಥಿತಿ ನಿಯಂತ್ರಣ ತಪ್ಪುವಂತೆ ಕಾಣತೊಡಗಿತ್ತು ಅಬ್ಬಾಸ್ ಬೇರಿಗೆ. ಇವೆಲ್ಲ ಏನು? ಇವು ತಮಗೆ ಪೂರಕವೋ ಅಥವಾ ಮಾರಕವೋ? ಅಬ್ಬಾಸ್ ಬೇರಿ ಯಾವ ಬೀಗದ ಕೈ ಹಾಕಿ ತಿರುಪಿದರೂ ಬೀಗ ತೆಗೆದುಕೊಳ್ಳುವ ಮಟ್ಟಿಗೆ ಕಾಣಲಿಲ್ಲ.
ಗೋಸಾಯಿಗಳಿಗೆ ಮನೆದಳಕ್ಕೆ ಜಮೀನು ಕೊಡಿಸಬೇಕೆಂದು ಆಚಾರಿ ಓಡಾಡುತ್ತಿದ್ದಾನೆ. ಅದು ಡೆಪ್ಯೂಟಿ ಕಮಿಷನರಿಂದ ಸಹಿಯಾಗಿ ಬಂದರೆ ಮಂಜೂರಾಗುವುದೊಂದೇ ಬಾಕಿ. ಬಡವರಿಗೆ ನಿವೇಶನ ಮತ್ತು ಮನೆ ಅನ್ನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಇದನ್ನು ಸೇರಿಸಿದ್ದಾರಂತೆ. ಇದು ಅಬ್ಬಾಸ್ ಬೇರಿಗೆ ಸಿಕ್ಕ ಮೊದಲ ಸುಳಿವು. ಇದರ ಹಿಂದೆ ಆಚಾರಿ ಓಡಾಡುತ್ತಿದ್ದಾನೆ ಎಂದಾಗಲೂ ಅಬ್ಬಾಸ್ ಬೇರಿಗೆ ಏನೂ ಅರ್ಥವಾಗಲಿಲ್ಲ. ಸೂಳೆಮಗನ ತೆವಲು ಈ ಮಟ್ಟಕ್ಕೆ ಹೋಗಿದೆಯೋ ಎಂದು ಅಂದುಕೊಂಡ. ಆದರೆ ಒಬ್ಬೊಬ್ಬರಾಗಿ ಅವನ ಹಿಂದೆ ಯಾರಾರೂ ಇದ್ದಾರೆ ಎಂದು ಗೊತ್ತಾದಂತೆ ಅಬ್ಬಾಸ್ಗೆ ವೈರಿ ಸಮೂಹದ ಚಲನವಲನಗಳು ಅರ್ಥವಾಗತೊಡಗಿದವು. ಇಡೀ ತಾಲ್ಲೂಕು ಬೋರ್ಡ್ ಎದುರಾಳಿಗಳ ಗುಂಪು. ಕೃಷ್ಣಗೌಡ, ತಮ್ಮಣ್ಣಗೌಡ, ಶ್ಯಾಮಾನಾಯ್ಕ, ತಿಮ್ಮಪ್ಪಗೌಡ, ಕಾಲೇಜಿನ ಪ್ರಿನ್ಸಿಪಾಲ್. ಓಹೋ, ಇದು ಬಡವರಿಗೆ ಮನೆ ಕೊಡಿಸೋದಲ್ಲ, ಆಚಾರಿಯ ತೆವಲೂ ಅಲ್ಲ, ಈ ಕದೀಮರ ಕ್ರಮಬದ್ಧ ರಾಜಕಾರಣ. ತಾಲ್ಲೂಕು ಬೋರ್ಡು ಹಿಡಿದುಕೊಳ್ಳಲು ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರ ನೇತೃತ್ವದಲ್ಲಿ ಹೊರಟಿದ್ದಾರೆ. ಎಲ್ಲಾ ಕೇಡಿ ಮಾದರ್ಜೊತ್ಗಳ. ಅಬ್ಬಾಸ್ ಬೇರಿ ಭಯ ರೋಷದಿಂದ ನಡುಗತೊಡಗಿದ. ಈ ಸಾರಿ ತಾಲ್ಲೂಕು ಬೋರ್ಡ್ ನಮ್ಮ ಸಾವು ಬದುಕಿನ ಪ್ರಶ್ನೆ ಎಂದು ಅನೇಕ ಸಾರಿ ಸುಲೇಮಾನ್ ಬ್ಯಾರಿ ಎಚ್ಚರಿಸಿದ್ದ. ಅದಕ್ಕೆ ಕಾರಣ ಕೇವಲ ರಾಜಕೀಯ ಅಧಿಕಾರದ ಆಕಾಂಕ್ಷೆ ಮಾತ್ರವಾಗಿರಲಿಲ್ಲ. ಸುಲೇಮಾನ್ ಬೇರಿ ಈ ಬಾರಿ ಅತಿ ದೊಡ್ಡ ಜೂಜಿನಲ್ಲಿ ಹಣ ತೊಡಗಿಸಿದ್ದ. ಅವನ ಬಂಡವಾಳದ ಮುಕ್ಕಾಲು ಭಾಗವೆಲ್ಲ ಇದರಲ್ಲಿ ತೊಡಗಿತ್ತು. ಅವನು ಈ ಬಾರಿ ಇಡೀ ಜಿಲ್ಲೆಗೆ ಒದಗಿಸಲಾಗುವಷ್ಟು ತಾರೆ, ಆಲ, ಬಸರಿ ಮುಂತಾದ ಕಂತ್ರಿ ಮರಗಳಿಂದೆಲ್ಲ ಮರ ಮುಟ್ಟುಗಳನ್ನು ಕುಯ್ದಿಸಿ ಬಾಗಿಲವಾಡ, ಕಿಟಕಿ ಚೌಕಟ್ಟು, ರೀಪು, ಪಕಾಸು, ಹಲಗೆಗಳನ್ನು ಜನತಾ ಮನೆಗಳಿಗಾಗಿ ರೆಡಿ ಮಾಡಿಟ್ಟಿದ್ದು ಅಬ್ಬಾಸ್ ಬ್ಯಾರಿಯ ಸಾಮಿಲ್ಲಿನಲ್ಲಿ ಪರ್ವತದಂತೆ ಬಿದ್ದಿತ್ತು. ಈಗ ಗೆದ್ದರೆ ಎಂದೆಂದು ಗೆದ್ದಂತೆ, ಈಗ ಸೋತರೆ ಎಂದೆಂದು ಸೋತಂತೆ. ಕೋಟಿಗಟ್ಟಲೆ ಹಣ ತೊಡಗಿಸಿಯಾಗಿತ್ತು. ಈಗ ವಿರೋಧಿಗಳು ತಾಲ್ಲೂಕು ಬೋರ್ಡು ಹಿಡಿದುಕೊಂಡರೆ ಅನಂತೆ ಇವನ್ನೆಲ್ಲ ಕಂತ್ರಿ ಮರ ಎಂದು ನಪಾಸ್ ಮಾಡಿಬಿಡೋದು ಅವರಿಗೆ ಅಸಾಧ್ಯವೇನಲ್ಲ. ಅನಂತರ ಇಡೀ ಜಿಲ್ಲೆಯಲ್ಲೇ ಪುಕಾರಾಗುತ್ತೆ. ಅದಕ್ಕೆಂದೇ ಕುಯ್ದಿಸಿದ ಒಳ್ಳೆ ಮರಗಳೆಲ್ಲ ಎಲ್ಲ ಹೋಯ್ತು ಅಂತ ತನಿಖೆ ಆರಂಭ. ದೇವರೇ ಗತಿ. ಈ ಆಚಾರಿ ಹಲಾಲುಖೋರ್ ಬ್ರಾಹ್ಮಣ ಕುತ್ತಿಗೆಗೆ ತರುತ್ತಿದ್ದಾನೆ. ಈ ರೀತಿ ಯೋಚಿಸುತ್ತಾ ಹೋದಂತೆ ಪಾಟೀಲರ ಗುಂಪಿನ ಚಟುವಟಿಕೆಗಳು ಅರ್ಥವಾಗಲು ಕಷ್ಟವಾಗುತ್ತಾ ಹೋಯ್ತು ಅಬ್ಬಾಸ್ಗೆ. ಅವನು ಎಷ್ಟು ತಲೆಕೆರೆದುಕೊಂಡರೂ ಇವರು ಏನು ಮಾಡುತ್ತಿದ್ದಾರೆ ಎಂದು ಹೊಳೆಯಲಿಲ್ಲ. ಈ 60-70 ಜನ ಗೋಸಾಯಿಗಳ ಗುಂಪು ಕೆಸರೂರಿನ ರಾಜಕಾರಣಕ್ಕೆ ಅಷ್ಟೊಂದು ಮುಖ್ಯವೇ? ಮನಸ್ಸು ಮಾಡಿದರೆ ನಾವು 100 ಜನರನ್ನು ನಮ್ಮ ಕಡೆಗೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲವೇ? ಆದರೆ ಆ ಸೂಳೆಮಗ ಹರಕಲು ಕಚ್ಚೆ ಆಚಾರಿ ಎದುರಾಳಿಯಾಗಿರೋವರೆಗೆ ನಾವು ತೀರಾ ಹುಷಾರಾಗಿರಬೇಕು ಎಂದುಕೊಂಡ ಅಬ್ಬಾಸ್ ಬೇರಿ.